ಶ್ರೀಲಂಕೆಯಲ್ಲಿ ಯಾರು ಸಿಂಹನಾದ ಮಾಡಬೇಕು? ದೈತ್ಯರಾದ ರಾಕ್ಷಸರಾದಂತಹ ನಾವು ಸಿಂಹನಾದ ಮಾಡಬೇಕಾದಂತಹ ಪ್ರದೇಶದಲ್ಲಿ ಮನದಿಂದ ಮನಕ್ಕೆ ಹಾರುವಂತಹ ಕೋಣಗಳು ಕೇಕೆ ಹಾಕಿ ನಲೀತಾ ಇದ್ದಾನೆ. ಯಾಕೆ ಹೀಗೆ ನೋಡಿ ಅರ್ಥವಾಯ್ತು ನನಗೆ. ಒಂದಲ್ಲ ಎರಡಲ್ಲ, ಮೂರನೆಯ ಬಾರಿ ರಣರಂಗವನ್ನು ಪ್ರವೇಶ ಮಾಡಿದ್ದೇನೆ ನಾನು. ಒಂದು ಬಾರಿ ನಾಗಾಸ್ತ್ರ ಪ್ರಕರಣ, ರಾಮ ಲಕ್ಷ್ಮಣರು ಉಭಯರು ಧರೆಯಲ್ಲಿ ಉಳಿದಿದ್ದಾರೆ, ಬೇರಪ್ಪನ ಸಹಾಯದಿಂದ ಎದ್ದು ಬಂದಿದ್ದಾರೆ. ಮತ್ತೊಮ್ಮೆ ಬ್ರಹ್ಮಾಸ್ತ್ರ ಪ್ರಯೋಗ, ಪರ್ವತ ಹೊತ್ತುಕೊಂಡು ಬಂದ ಹನುಮಂತ ಸುಷೇಣ ಔಷಧಿ ಮಾಡಿದ, ಲಕ್ಷ್ಮಣ ಎದ್ದು ನಿಂತ. ಇದು ಮೂರನೆಯ ಬಾರಿಯ ಪ್ರವೇಶ. ಮಾಯಾ ಸೀತೆಯನ್ನು ನಿರ್ಮಿಸಿ ಈ ಕಪಿಗಳು ಮಾನವರು ನೋಡ್ತಾ ಇದ್ದ ಹಾಗೆ ತಾಳೆಗಳಿದೆ. ಸೀತೆಯೇ ಸತ್ತಿದ್ದಾಳೆ ಮತ್ತು ಆ ಭ್ರಮೆಯಲ್ಲಿ ಈ ರಾಮ ಲಕ್ಷ್ಮಣರು ಸಾಯಬೇಕು ಅಂತ ಆಲೋಚನೆ ಮಾಡಿದ್ರೆ ಕೇಳ್ತಾ ಇದೆಯಲ್ಲ ಸಿಂಹನಾದ. ಮಾಯಾ ಸೀತೆ ಪ್ರಕಟವಾಗಿರಬೇಕು, ಅದು ಅವರದ್ದಾದಂತಹ ಬಲುಮೆ ಇರುವಲ್ಲ. ಅಲ್ಲಿ ನಮ್ಮವನ ಪರಿತಾರೆ ವಿಭೀಷಣ, ಧೂರ್ತ ರಾಜಕಾರಣಿ, ರಾಷ್ಟ್ರದ್ರೋಹಿ, ನಿಜವನ್ನು ಹೇಳಿ ನಮ್ಮ ಸೋಲಿಗೆ ಅವನೇ ಕಾರಣನಿದ್ದಾನೆ. ಹಾಗಾಗಿ ಅಲ್ಲಿಂದ ನೇರವಾಗಿ ಹೊರಟೆ ನೆಗ್ರೋದ ಮೂಲದಲ್ಲಿರುವಂತಹ ಕುಲದ್ವಾರದ ಮೂಲಕವಾಗಿ ಈ ಮೂಲದ ಕುಂಬಳನ್ನು ಪ್ರವೇಶ ಮಾಡಿದೆ. ಕುಲದೇವಿಯಾದಂತಹ ನಿಕಿಂಬಿಳಾದೇವಿಗೆ ವಿಶೇಷವಾದಂತಹ ಪೂಜೆಯನ್ನು ಕೈಗೊಂಡ್ರೆ ಅವಳು ಮುಖ ತಿರುಗಿಸ್ತಾ ಇದ್ದಾಳೆ. ಇದುವರೆಗೆ ನನ್ನ ಪಕ್ಷಕ್ಕಿದ್ದಂತಹ ಮಹಾತಾಯಿ ಇನ್ನು ಮುಂದೆ ನಿನ್ನ ಪಕ್ಷಕ್ಕಿಲ್ಲ ಅಂತ ಹೇಳಿದ ಹಾಗಾಯ್ತು. ಸೋಲವಾಯಿತು ನನಗೆ. ಇನ್ನು ದೇವರಂತ ಕುಳಿತುಕೊಳ್ಳಲಾರೆ. ಸಾಧನಾಮಯವಾದ ಪ್ರಪಂಚ ಸಾಧಿಸಿಯೇ ತೀರ್ತೇನೆ. ಒಂದು ಕಾಲದಲ್ಲಿ ಬ್ರಹ್ಮ ಕೊಟ್ಟಂತಹ ಕೊಡುಗೆ ಹಾಗೆ ಉಂಟು. ಮಾರಣಾಧ್ವರ, ಆ ಧ್ವರವನ್ನು ಕೈಗೊಂಡು ವಿಶೇಷವಾದಂತಹ ಶಸ್ತ್ರಾಸ್ತ್ರಗಳನ್ನು ರಥವನ್ನು ಹೊಂದಿ ವಿರೋಧಿಗಳ ನಾಶ ಮಾಡ್ತೇನೆ. ಕುಲಗುರುಗಳಾದಂತಹ ಶುಕ್ರಾಚಾರ್ಯರು ವರ್ಣಿಕೆ ಹೇಳಿದ್ದೇನೆ. ಅವರ ಆದೇಶದಂತ ಈ ಕ್ಷಣವೇ ದೀಕ್ಷಾಬದ್ಧನಾಗುವೆ. ಹಾಗಾದರೆ ಆ ಯಜ್ಞವನ್ನು ಅರ್ಥದಲ್ಲೇ ಕೆಡಿಸಬೇಕಾಗಿದೆ, ತಡ ಮಾಡುವುದಲ್ಲ. ದಾರಿಯನ್ನು ನಾನು ಸೂಚಿಸುತ್ತೇನೆ,
ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನಮ್ಮ ರಹಸ್ಯವನ್ನು ಹೇಳಿ ನಮ್ಮ ಸೋಲಿಗೆ ನೀನು ಕಾರಣರಾಗಿರುವೆ. ಏ ಭ್ರಾತೃದ್ರೋಹಿ, ಏ ರಾಷ್ಟ್ರದ್ರೋಹಿ, ನಿನ್ನ ತಲೆ ಕಡಿಯುತ್ತೇನೆ, ಮತ್ತೆ ಅವನನ್ನು ವಿಚಾರಿಸ್ತೇನೆ. ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಮಾಡಿದವ ನಾನು. ನೀವೆಲ್ಲ ಎಲ್ಲಿ ಗುಪ್ತವಾಗಿ ಏನೆಲ್ಲ ಮಾಡ್ತೀರಿ ಅನ್ನುವಂತಹ ವಿಚಾರವನ್ನು ಎಲ್ಲವನ್ನು ಅವರಿಗೆ ತಿಳಿವಳಿಸುವ ನಾನೇ. ಅವ ಗೆಲ್ಲುತ್ತಾನೆ, ತವನ ಪಕ್ಷಕ್ಕೆ ಹೋದದಲ್ಲ. ಹೌದು, ಅವ ಸತ್ರ ನಾಳೆ ಈಚೆ ಬರ್ತೀಯ ನೀನು? ಇಲ್ಲ, ಬರುವುದಿಲ್ಲ. ಬರುವುದಿಲ್ಲ. ನಿನ್ನನ್ನು ಇವತ್ತೇ ಕೊಡ್ತೇನೆ.
ನಿನ್ನ ಪರಾಕ್ರಮ ಎಲ್ಲ ಮುಂದೆ ನಡೆಯೋದು ಏನೂ ಇಲ್ಲವೆಂದು ಹೌದು ನೋಡು ಅಂಬರದ ಕಡೆಗೆ ದಿವ್ಯ ವರೂಥ ಅಶ್ವಸಹಿತವಾಗಿ ಶಸ್ತ್ರಾಸ್ತ್ರಗಳು ತುಂಬಲ್ಪಟ್ಟು ರಥ ಕೆಳಮುಖವಾಗಿ ಸಾಗಿತ ಬರ್ತಾ ಇತ್ತು. ಯಜ್ಞ ಪೂರ್ಣಾಹುತಿ ಆಗ್ತಿದ್ರೆ ನನಗದು ಕೈ ಸೇರ್ತಿತ್ತು. ಓಹೋ ನೀನು ಯಜ್ಞ ಕೆಡಿಸಿದ ಕಾರಣ ಅದು ಮೇಲ್ಮುಖವಾಗಿ ಸಾಗುತ್ತಾ ಇದೆ. ಹೌದು ನನಗೆ ಇನ್ನೆಂದೂ ಅದು ದೊರಕುವುದಿಲ್ಲ. ಹಾಗೆಂದು ಇಂದ್ರಾರಿ ಕೃತಿಗೆಡ್ತಾರಂತ ಭಾವಿಸಬೇಡ. ಏನು ಮಾಡಿದ್ದೀಯ? ಆ ಶಕ್ತಿಗಳು ಹೋದರೆ ಹೋಗಲಿ. ಮಯದತ್ತವಾದಂತಹ ದಿವ್ಯ ಚಾಪವಿದೆ. ಈ ಚಾಪವನ್ನು ಧರಿಸಿ ನಾನು ಕಳಗಕ್ಕೆ ಅಡಿಯಾದ್ರೆ ನಿನ್ನ ಆಯುಷ್ಯ ಮುಗಿಯಿತು. ಮಾಡಿದ ಪಾಪ ಅಂತಹ ಕೂಡ ತಾತ ಕದ್ದು ತಂದ ಸೀತಾಮಾತೆಯನ್ನು ಎನ್ನ ಪಾದಕ್ಕೆ ಒಪ್ಪಿಸು. ಬದುಕುವುದಕ್ಕೆ ಅವಕಾಶ ಕೊಡ್ತೇನೆ. ಮುಂದುವರಿದ್ರೆ ನೇರವಾಗಿ ನಮ್ಮ ಆಸ್ಥಾನವನ್ನು ಪ್ರವೇಶ ಮಾಡಿ. ಯಾಕೆ? ನನ್ನಯ್ಯನಾದಂಥ ದಶಕಂಧರನ ಪಾದಕ್ಕೆ ಬಳಿದು ಬಂದದ್ದು ಅಪರಾಧವಾಯಿತು. ದಯವಿಟ್ಟು ನನ್ನ ಮಡದಿಯಾದಂತಹ ಸೀತೆಯನ್ನು ಬಿಟ್ಟು ಕೊಡಬೇಕು ಅಂತ ಹೇಳಿದರು. ಬಾಳೆಯನ್ನು ಬಿಟ್ಟು ಕೊಡುವ
ಸಾಲು. ಅಷ್ಟು ಗೊತ್ತಿದ್ದು ಕೂಡ ನಮ್ಮೊಡನೆ ಹೋರಾಟವನ್ನು ಮಾಡುವುದಕ್ಕೆ ಬಂದವ ನೀನಿದ್ದೀಯ. ಪರಾಕ್ರಮ ಏನೆಂಬುದನ್ನು ಋಣಕ್ಷೇತ್ರ ನೀನು ಕೇಳಿ ಬಲ್ಲ ಚೆನ್ನಾಗಿ ತಿಳಿದುಕೊಂಡವ ನಾನಿದ್ದೇನೆ. ಈ ಹಿಂದೆ ಆ ವಾಲಿಯ ಜೊತೆ ಯುದ್ಧವನ್ನು ಮಾಡುವುದಕ್ಕೆ ಬೇಕಾಗಿ ಹೋದವ ಇನ್ನೊಬ್ಬ ಪರಿಣಾಮ ಏನಾಯ್ತು, ಅವನ ಕಂಕುಳದ ಅಡಿಯಲ್ಲಿ ಸಿಕ್ಕಿಕೊಂಡ. ಸುಮ್ಮನಿರಲಿಲ್ಲ. ವಾಲಿ ಏನು ಮಾಡಿದ, ಕೊಂಡು ಹೋಗಿ ಮಗನಾದಂತಹ ಅಂಗನನ್ನು ತೊಟ್ಟಿಲಿಗೆ ಕಟ್ಟಿ ಹಾಕಿದ. ಆವಾಗದಿಂದ ಅಪ್ಪನ ಪರಾಕ್ರಮ ಎಲ್ಲಿ ಅಡಗಿತ್ತು? ಮಾತನಾಡುವುದಲ್ವೇ ನಿತ್ಯಲೆಮ್ಮನ್ನು ಬಂದು ಬರಸುವ ಸತ್ಯವಾಕೇಶ್ವರರು ಬಳಿಕ ಆದಿತ್ಯ ಸುತ ಯಮರಾಯ ನಿಮ್ಮಯ ಭೃತ್ಯ ಕೇಳು. ಬಲ್ಲೆಯ ನೀನು? ಬಲ್ಲೆ. ಯಮರಾಯ ಭೃತ್ಯ ಮತ್ತೆ ಆದಿ ಇವರಿದ್ದಾನಲ್ಲ ಬ್ರಹ್ಮದೇವ, ಯಾವತ್ತು ಬಂದು ಹರಸ್ತಾನೆ ಸಭೆಯಲ್ಲಿ. ಕೃತ್ಯಕರ್ತ ಒಂದೆಡೆಯಲ್ಲಿ, ಪ್ರಾಣಾಪಹಾರಕ ಮತ್ತೊಂದೆಡೆಯಲ್ಲಿ. ಇವರೆಲ್ಲರೂ ನಮ್ಮ ಅನುಯಾಯಿಗಳು ತಾಗುವಾಗ ನೀನು ಏನು ಮಾಡಿ ಏನು ಸಾಧಿಸುವೆ ಹೇಳು. ಇಂದ್ರಾರಿಯೇ, ನಮ್ಮದಾದಂತಹ ಪರಾಕ್ರಮ ಏನೆಂಬುದನ್ನು ಪ್ರಪಂಚ ಮುಖದಲ್ಲಿ ಎಲ್ಲರೂ ಕೂಡ ತಿಳಿದುಕೊಂಡಿದ್ದಾರೆ. ಇಷ್ಟು ಗೊತ್ತಿದ್ದು ನೀವು ಶರಣಾಗಬೇಕಿತ್ತು. ಬದಲಾಗಿ ವೈರತ್ವವನ್ನೇ ಸಾಧಿಸುತ್ತಾ ಗುಣಕ್ಕಾಗಿ ಮುಂದೆ ಬಂದಿರುವ ದೇಹದಲ್ಲಿ ಪ್ರಾಣವ